ಸಖತ್ ಈಸಿಯಾಗಿ ಚಿಕನ್ ಫ್ರೈ ರೆಸಿಪಿ ಇವತ್ತು ನೋಡೋಣ. 900 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಮೊಸರನ್ನ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. 20 ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ರುಬ್ಬಿರೋ ಅಂಥ ಈರುಳ್ಳಿ ಪೇಸ್ಟ್ನ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಎಣ್ಣೆ ಬಿಡತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆ ಮ್ಯಾರಿನೇಟ್ ಆಗಿರೋ ಅಂಥ ಚಿಕನ್ನ ಹಾಕ್ಬಿಟ್ಟು ಈಗ ಸಣ್ಣೂರಿನಲ್ಲೇ ಹುರ್ಕೊಬೇಕಾಗತ್ತೆ. ಚಿಕನಲ್ಲಿರೋ ನೀರಿನಂಶ ಎಲ್ಲ ಪೂರ್ತಿ ಹೋಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಪೂರ್ತಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಇದಕ್ಕೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಬೇಕಾಗತ್ತೆ. ಸಿಪ್ಪೆ ಸಮೇತ ಹಾಕೊಂಡ್ರು ಓಕೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಬೆಳ್ಳುಳ್ಳಿ ಹಾಕಿದ್ಮೇಲೆ 1-2 ನಿಮಿಷ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಅವಾಗವಾಗ ಪ್ಲೇಟ್ನ ತೆಗೆದು ಚಿಕನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ, ಇಲ್ಲದ ತಳ ಹಿಡಿಯುತ್ತೆ. ಇವಾಗ ನೋಡಿ ಚಿಕನ್ನಲ್ಲಿ ಸ್ವಲ್ಪ ನೀರು ಬಿಡ್ತಾ ಬರ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಒಂದು ಚಿಕ್ಕ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಬೇಯೋವರೆಗೂ ಇದನ್ನು ಹೀಗೇ ತಟ್ಟೆ ಮುಚ್ಚಿ ಬೇಯಿಸ್ಕೊಬೇಕಾಗತ್ತೆ. ಗ್ರೇವಿನ ನಿಮಗೆ ಬಿಟ್ಟಿದ್ದು, ನಿಮಗೆ ಜಾಸ್ತಿ ರೊಟ್ಟಿ ಜೊತೆಲಿ ಅನ್ನದ ಜೊತೆಲಿ ಗ್ರೇವಿ ಬೇಕು ಅಂದರೆ ಗ್ರೇವಿನ ಉಳಿಸ್ಕೊಳ್ಳಿ, ಅಥವಾ ಡ್ರೈ ಇರಬೇಕು ಅಂದರೆ ಪೂರ್ತಿ ಹಿಂಗವರೆಗೂ ಚಿಕನ್ ಚೆನ್ನಾಗಿ ಹುರ್ಕೊಂಡ್ರೆ ಚಿಕನ್ ಡ್ರೈ ರೆಡಿ ಆಗುತ್ತೆ.